ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿ ಅಂಗವಾಗಿ ಲಕ್ಷ್ಮೇಶ್ವರ ಪಟ್ಟಣ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ. ಹೌದು, 1500ನೇ ವರ್ಷದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಲಕ್ಷ್ಮೇಶ್ವರ ಪಟ್ಟಣದ ಹೊಸ ನಿಲ್ದಾಣದ ಮುಂಭಾಗದಲ್ಲಿ ಬರುವ ಮೊಮ್ಮಿನ್ ಗಲ್ಲಿಯಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರು ಮೊಹಮ್ಮದ್ ಪೈಗಂಬರರ ಜಯಂತಿ ಆಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲು ಸಜ್ಜಾಗಿದ್ದಾರೆ. ಮೊಹಮ್ಮದ್ ಪೈಗಂಬರ್ ಜಯಂತಿ ಅಂಗವಾಗಿ ನಾಳೆ ಸಮಸ್ತ ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ, ಮೆರವಣಿಗೆ ಹಾಗೂ ಅನ್ನ ಸಂತರ್ಪಣೆ ಜರುಗಲಿದೆ. ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಮಾಜಿ ಉಪಾಧ್ಯಕ್ಷ ದಾದಾಪೀರ್ ಮುಚ್ಚಾಲೆ ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಜಯಂತಿಯನ್ನು ಆಚರಿಸಲು ನಾವು ಪುಣ್ಯವಂತರು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಡೆಯುತ್ತೇವೆ ಎಂದರು. ನಾಡಿನ ಸಮಸ್ತ ಜನತೆಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಈ 1500ನೇ ವರ್ಷದ ಜಸ್ಟ್ ಈದ್ ಮಿಲಾದ್ ನಬಿ ಪೈಗಂಬರ್ ಜಯಂತಿಯ ಇಡೀ ಸಮಾಜಕ್ಕೆ ಒಂದು ಶುಭಾಶಯಗಳು ಹೇಳುತ್ತಾ, ಈ ಸಲ ಲಕ್ಷ್ಮೇಶ್ವರ ನಗರದಲ್ಲಿ ಕಂಪನಿಯವರು ನನಗೆ ಪರಿಹಾರ ಕೊಡಬೇಕು, ಅಧಿಕಾರಿಗಳು ಸಹ ಹೊಲಕ್ಕೆ ವಿಜೃಂಭಣೆಯಿಂದ ನನಗೆ ನ್ಯಾಯ ಒದಗಿಸಬೇಕು ಆಚರಣೆ ಮಾಡೋಕ್ಕೆ ಯಾಕಂದರೆ ಹಿಂದೆ ನಮ್ಗೆ 1400 ವರ್ಷ ಸಿಕ್ಕಿಲ್ಲ, ಮುಂದೆ 1600ನೇ ವರ್ಷ ನಮ್ಗೆ ಸಿಗೋದಿಲ್ಲ. ನಾವೆಲ್ಲ ನಮ್ಮಷ್ಟಾಗ ಪುಣ್ಯವಂತರನ್ನು ತಿಳ್ಕೊತೀವಿ. ಯಾಕಂದ್ರೆ ಪೈಗಂಬರವರ 1500ನೇ ವರ್ಷದ ಜಯಂತಿ 1500ನೇ ವರ್ಷ ಜಯಂತಿ ನಮಗೇನು ಸಿಕ್ಕೈತಿ, ನಮ್ಮಷ್ಟಕ್ಕೆ ನಾವು ಪುಣ್ಯವಂತರನ್ನು ತಿಳ್ಕೊತೀವಿ. ಆದರೆ ಈ ಇಡೀ ಸಮಾಜ ಜಗತ್ತಿಗಿನ ಇದು ಒಂದು ಚಲೋ ಸಂದೇಶ ನಮ್ಗೆ ಈ ಸಲ ಬಂದೈತಿ. ಅದೇ ರೀತಿಯಾಗಿ ಈ ಲಕ್ಷ್ಮೇಶ್ವರದಲ್ಲಿ ಬಸ್ ಸ್ಟ್ಯಾಂಡ್ ರೋಡಲ್ಲಿ ನಾವು ಎಲ್ಲ ಸಮಾಜದ ಮುಖಂಡರು ಕೂಡಿ, ಎಲ್ಲ ಹುಡುಗರು ಕೂಡಿ ಇದೊಂದು ದೊಡ್ಡ ಚಲೋ ಹಬ್ಬ ಆಚರಣೆ ಮಾಡಬೇಕಂತೇಳಿ, ದೊಡ್ಡ ವಿಜೃಂಭಣೆಯಿಂದ ಈ ಒಂದು ಹಬ್ಬ ಆಚರಣೆ ಮಾಡಬೇಕಂತೇಳಿ ನಾವೆಲ್ಲರೂ ಕೂಡಿ ಸುಮಾರು 3-4 ದಿವಸದಿಂದ ಹಗಲಿ ರಾತ್ರಿಯಲ್ಲಿ ಕೆಲಸ ಮಾಡಕೊಂತೀವಿ. ಇದೆಲ್ಲ ನಾವು ಒಂದು ಸಮಾಜಕ್ಕೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಚಲೋ ಸಂದೇಶ ಕೊಡಲಿ, ಇಡೀ ಸಮಾಜಕ್ಕೆ ಒಂದು ಚಲೋ ಸಂದೇಶ ಬರಲಿ ಅಂತ ಉದ್ದೇಶದಿಂದ. ಆಮೇಲೆ ಬರೋ ಶುಕ್ರವಾರ ದಿನ ನಾಳೆ 2 ಗಂಟೆ ನಂತರ ಈ ನಮ್ಮ ಮುನ್ಸಿಪಾಲ್ಟಿ ಕಾಂಪ್ಲೆಕ್ಸ್ ATM ಮಿಲ್ ಇದೆಯಲ್ಲ, ಆ ಬಸ್ ಸ್ಟ್ಯಾಂಡ್ ಅಪೋಸಿಟೆ ಅಲ್ಲೇ ಇಡೀ ಸಮಾಜಕ್ಕೆ ಇಡೀ ಒಂದು ಸಮುದಾಯಗಳ ಸಂದರ್ಭಣೆಯನ್ನು ಕೂಡ ನಾವು ಮಾಡೀವಿ. ತಾವು ದಯಮಾಡಿ ಎಲ್ಲ ನಾಳೆ 2 ಗಂಟೆ ನಂತರ ಬಂದು ಅನ್ನ ಸಂದರ್ಭ ಊಟ ಮಾಡಿ ಎಲ್ಲರಿಗೂ ಭಗವಂತ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲ ಇಡೀ ಸಮಾಜದ ಎಲ್ಲ ಮಂದಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.